ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಬಾಡಿ ಪರ್ಫೆಕ್ಟ್ ಆ್ಯಂಡ್ ಹೆಲ್ತಿಯಾಗಿರಬೇಕಂದ್ರೆ ಅದಕ್ಕೆ ರೀಸನು ಪ್ರೋಟೀನ್. ಡಯಟಲ್ಲಿ ಇದ್ದವ್ರಿಗಂತೂ ಸಲ್ಮಾನ್ ಫಿಶ್ ಅದ್ಭುತ ಅಂತಲೇ ಹೇಳ್ಬೋದು. ಫಿಶಲ್ಲೇ ಸಲ್ಮಾನ್ ಫಿಶ್ ತುಂಬಾ ಕಾಸ್ಟ್ಲಿ, ತುಂಬ ಅಂದರೆ ತುಂಬಾ. ಒಂದು ಫಿಶ್ ನೀವು ನೋಡೋದಾದರೆ 2000 ರೂಪೀಸ್ ಒಂದು ಫುಲ್ ಫಿಶ್ ಬರುತ್ತೆ. ಸೊ ಅದನ್ನು ನಾವು ಫಿಲ್ಲೆಟ್ ಟೈಪಲ್ಲಿ ಮಾಡಿ ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಯಾಕಂದರೆ ಇದರಲ್ಲಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಆ್ಯಂಡ್ ಡಯಟಲ್ಲಿ ಇದ್ದವ್ರಿಗಂತೂ ಪರ್ಫೆಕ್ಟು ಫಿಲ್ಲೆಟ್. ಒಂದು ಫುಲ್ ಫಿಶ್ ತೊಗೊಂಡ್ರೆ 3 ಡೇಸ್ ಬರುತ್ತೆ. ಒಬ್ಬರು ತಿನ್ನೋದಾದರೆ 5 to 6 ಡೇಸ್ ಬರುತ್ತೆ. ಓಕೆ, ಇವಾಗ ಮಸಾಲೆ ನೋಡ್ಕೊಳ್ಳೋಣ. ನಾನು ಹಾಫ್ ಲೆಮನ್ ತೊಗೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಗರಂ ಮಸಾಲೆ, ಚಿಲ್ಲಿ ಪೌಡರು, ಸಾಲ್ಟ್, ಯೆಲ್ಲೋ ಪೌಡರ್ ಇದೆಲ್ಲ ಮಿಕ್ಸ್ ಮಾಡಿ ಫಿಶ್ ಮ್ಯಾರಿನೇಟ್ ಮಾಡಿ ಎತ್ತಿಟ್ಬಿಡಿ. ಒಂದು ಹಾಫ್ ಆನ್ ಅವರ್ ಇಲ್ಲ 15 ಮಿನಿಟ್ಸ್ ಅದು ಮ್ಯಾರಿನೇಟ್ ಆಗಲಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಡಯಟಲ್ಲಿದ್ದವ್ರು ಆಲಿವ್ ಆಯಿಲ್ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ನಾರ್ಮಲ್ ಆಯಿಲೇ ಯೂಸ್ ಮಾಡ್ಕೊಬೋದು. ಈ ಫಿಶಲ್ಲೇ ಬೇಯ್ತಾ ಆಯಿಲ್ ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಆಯಿಲ್ ಹಾಕ್ಕೊಳಕ್ಕೆ ಹೋಗಿಲ್ಲ. ನೀವು ನಾನು ತೋರಿಸಿರೋ ಸಿಂಪಲ್ ಈ ಮಸಾಲಾನ ಟ್ರೈ ಮಾಡಿ ನೋಡಿ. ಅಟ್ಟಹಾಸ ಇರುತ್ತೆ, ಅಷ್ಟು ಟೇಸ್ಟ್ ಇರೋದು. ಆ್ಯಂಡ್ ಇನ್ನೊಂದೇನೆಂದರೆ ಇದನ್ನು ತುಂಬ ಹೈ ಫ್ಲೇಮಲ್ಲಿ ಬೇಯಿಸೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಬೇಯಿಸಿ. ಆ್ಯಂಡ್ ಫುಲ್ ಮೇಲೆ ಮಸಾಲೆ ಎಲ್ಲ ಬ್ಲಾಕ್ ಆಗೋ ಥರ ಬೇಯಿಸೋಕ್ಕೆ ಹೋಗಬೇಡಿ. ಲಿಮಿಟಲ್ಲಿ ನೀವೆಲ್ಲ ಫಿಶ್ ಮನೇಲಿ ಹೇಗೆ ಮಾಡ್ತೀರಾ, ಲೈಟಾಗಿ ಲಿಮಿಟಲ್ಲೇ ಬೇಯಿಸಿ. ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಈ ಫಿಶ್ ನಮ್ಮ ಇಂಡಿಯಾದಲ್ಲೆಲ್ಲ ಅಷ್ಟು ಸಿಗಲ್ಲ. ಆದಷ್ಟು ಎಲ್ಲೋ ಒಂದೊಂದು ಸಿಕ್ಕಿದ್ರು ಅದು ದೊಡ್ಡ ಹೋಟೆಲ್ಗಳಿಗೆ ಸೇಲ್ ಮಾಡಿಬಿಡ್ತಾರೆ ತುಂಬ ಕಾಸ್ಟ್ಲಿ ಬೆಲೆಗೆ. ಆ್ಯಂಡ್ ನಾವು ನಾರ್ಮಲ್ ಜನ ಎಲ್ಲ ತಿನ್ನೋಕ್ಕೆ ಸಿಗೋದಿಲ್ಲ. ಇಲ್ಲಿ ದುಬೈಯಲ್ಲಂದರೆ ಸುತ್ತಲೂ ಕಡಲಾಗಿರೋದ್ರಿಂದ ನಮಗೆ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಬೇರೆ ಫಾರಿನ್ ದೇಶಗಳಿಂದೆಲ್ಲ ಇಂಪೋರ್ಟ್ ಮಾಡ್ತಾರೆ. ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.